ನಮಸ್ಕಾರ. ಹಣದ ವಿಷಯ ಅಂದ ಕೂಡ್ಲೇ ಕೆಲವೊಮ್ಮೆ ಇದು ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ನೋಡಿ, ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ನಾವು ದೊಡ್ಡ ದೊಡ್ಡ ಪಾಠಗಳನ್ನ ಕಲಿಬೋದು. ಇವತ್ತು ನಾವು ಚಿನ್ನು ಅನ್ನೋ ಒಬ್ಬ ಹುಡುಗನ ಕಥೆಯ ಮೂಲಕ ಹಣದ ಬಗ್ಗೆ ಒಂದು ಬಹಳ ಮುಖ್ಯವಾದ ಪಾಠವನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಕತೆ ಶುರು ಮಾಡೋಣ. ನಮ್ಮ ಕತೆಯ ಹೀರೋ ಚಿನ್ನು, ಮತ್ತೆ ಅವನಿಗೆ ತುಂಬಾನೇ ಇಷ್ಟವಾದ ಚಾಕ್ಲೇಟ್. ನೋಡಿ, ಇವನೇ ನಮ್ಮ ಚಿನ್ನು. ಕೇವಲ 5 ವರ್ಷದ ಪೋರ. ಇವನಿಗೆ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ, ಅಷ್ಟೊಂದಿಷ್ಟ. ಪ್ರತಿದಿನ ಒಂದೇ ಒಂದು ಚಾಕ್ಲೇಟ್ ತಿಂದ್ರೆ ಸಾಕು, ಅವನಿಗೆ ಅದೇ ಒಂದು ದೊಡ್ಡ ಹಬ್ಬದ ಥರ. ಅವನ ದಿನಚರಿ ಹೇಗಿತ್ತು ಗೊತ್ತಾ? ತುಂಬಾನೇ ಸಿಂಪಲ್. ಅಮ್ಮನತ್ರ ದುಡ್ಡಿಸ್ಕೊಳ್ಳೋದು, ಓಡೋಗಿ ಅಂಗಡಿಯಿಂದ ಚಾಕ್ಲೇಟ್ ತರೋದು, ಅಷ್ಟೇ. ಇದೇ ಅವನ ಪ್ರಪಂಚ. ಆದರೆ ನೋಡಿ, ಅವನ ಅಮ್ಮ ಮಾಡಿದ ಒಂದು ಸಣ್ಣ ಉಪಾಯ ಇದನ್ನೆಲ್ಲ ಬದಲಾಯಿಸೋಕೆ ಹೊರಟಿತ್ತು. ಇಲ್ಲಿಂದಾನೇ ನೋಡಿ ಕತೆಗೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗೋದು. ಅವನಮ್ಮ ತಂದಿಟ್ಟ ಆ 3 ಡಬ್ಬಿಗಳಿಲ್ವಾ, ಅವು ಚಿನ್ನು ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ. ಒಂದಿನ ಏನಾಗತ್ತೆ ಅಂದ್ರೆ, ಚಿನ್ನುವಿನಮ್ಮ 3 ಖಾಲಿ ಡಬ್ಬಿಗಳನ್ನು ತಂದು ಅವನ ಮುಂದೆ ಇಡ್ತಾರೆ. ನೋಡು ಚಿನ್ನು, ಇವತ್ತಿನಿಂದ ನಿನ್ನ ದುಡ್ಡಿನ ವ್ಯವಹಾರಕ್ಕೆ ಇದೇ ಹೊಸ ರೂಲ್ ಅಂತ ಹೇಳ್ತಾರೆ. ಆ 3 ಡಬ್ಬಿಗಳಿಗೂ ಒಂದೊಂದು ಸ್ಪೆಷಲ್ ಹೆಸರಿತು, ಒಂದು ಉದ್ದೇಶನೂ ಇತ್ತು. ಮೊದಲನೇ ಡಬ್ಬಿ ಉಳಿತಾಯ ಅಂತ, ಅಂದ್ರೆ ಫ್ಯೂಚರ್ನಲ್ಲಿ ಏನಾದ್ರೂ ಬೇಕು ಅನ್ಸಿದ್ರೆ ಅದಕ್ಕಾಗಿ. ಎರಡನೇದು ಖರ್ಚು, ಅಂದ್ರೆ ಇವತ್ತಿನ ಸಣ್ಣ ಪುಟ್ಟ ಖರ್ಚುಗಳಿಗೆ. ಇನ್ನು ಮೂರನೇದು ಹಂಚಿಕೆ, ಅಂದ್ರೆ ಬೇರೆಯವ್ರ ಜೊತೆ ಖುಷಿ ಹಂಚಿಕೊಳ್ಳೋಕೆ. ಆಗ ಅಮ್ಮ ಹೇಳಿದ್ರು, ಚಿನ್ನು ಕೇಳು, ನಾನ್ ನಿನ್ಗೆ ದಿನ 10 ರೂಪಾಯಿ ಕೊಡ್ತೀನಿ. ನೀನು ಮಾಡ್ಬೇಕಾಗಿರೋದು ಇಷ್ಟೇ, ಆ ದುಡ್ಡನ್ನ ಈ 3 ಡಬ್ಬಿಗಳಿಗೆ ನೀನೇ ಯೋಚನೆ ಮಾಡಿ ಹಂಚ್ಬೇಕು, ಸರಿನಾ ಅಂತ. ನೋಡಿ, ಇದು ಬರೀ ಒಂದು ರೂಲ್ ಆಗಿರ್ಲಿಲ್ಲ, ಇದೊಂದು ಜವಾಬ್ದಾರಿಯ ಆಟವಾಗಿತ್ತು. ಹಾಗಾದ್ರೆ ಈ ಹೊಸ ಗೇಮನ್ನ ಚಿನ್ನು ಹೇಗಾಡ, ಅವನ್ ತನ್ನ ದುಡ್ಡನ್ನ ಹೇಗೆಲ್ಲ ಭಾಗ ಮಾಡ, ಬನ್ನಿ ನೋಡೋಣ. ಅವನು ಮಾಡ್ತಿದ್ದ ಲೆಕ್ಕಾಚಾರ ತುಂಬಾನೇ ಸಿಂಪಲ್. ಅವನಿಗೆ ಸಿಕ್ಕ 10 ರೂಪಾಯಿಲಿ 5 ರೂಪಾಯನ್ನ ನೇರವಾಗಿ ಉಳಿತಾಯ ಡಬ್ಬಿಗೆ ಹಾಕ್ತಿದ್ದ. ಆಮೇಲೆ 3 ರೂಪಾಯನ್ನ ಖರ್ಚು ಮಾಡೋ ಡಬ್ಬಿಗೆ, ಇನ್ನು ಉಳಿದ 2 ರೂಪಾಯಿ ಹಂಚಿಕೆ ಡಬ್ಬಿಗೆ ಹೋಗ್ತಿತ್ತು. ಅಂದ್ರೆ ಒಂದು 5-3-2 ಫಾರ್ಮುಲಾ ಅಂತಾನೆ ಹೇಳ್ಬಹುದು. ಹೀಗೆ ದಿನಗಳು ಹೋಗ್ತಾನೇ ಇತ್ತು. ಚಿನ್ನು ಮಾತ್ರ ಈ ರೂಲ್ನ ಚಾಚೂ ತಪ್ಪದೆ ಪಾಲಿಸ್ತಿದ್ದ. ಪ್ರತಿಯೊಂದು ಕಾಯಿನ್ ಕೂಡ ಅದಕ್ಕೆ ಅಂತ ಇರೋ ಜಾಗ, ಅಂದ್ರೆ ಅದರ ಡಬ್ಬಿಗೇನೆ ಸೇರ್ತಿತ್ತು. ಇದು ಅವನ ಡೈಲಿ ರೊಟೀನ್ನ ಒಂದು ಭಾಗವೇ ಆಗಿ ಹೋಗಿತ್ತು. ಹೀಗೆ ಕೆಲವು ವಾರಗಳು ಕಳೆದ ಮೇಲೆ ಒಂದು ದಿನ ಏನಾಯ್ತು ಗೊತ್ತಾ? ಒಂದು ಮ್ಯಾಜಿಕ್! ಅವನು ದಿನಾಲೂ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿತ್ತು. ಅವನ ಉಳಿತಾಯ ಡಬ್ಬಿ ಅದು ಪೂರ್ತಿಯಾಗಿ ತುಂಬಿ ಹೋಗಿತ್ತು. ಆ ಚಿಕ್ಕ ಚಿಕ್ಕ ಕಾಯಿನ್ಗಳೆಲ್ಲ ಸೇರಿ ಒಂದು ದೊಡ್ಡ ಮೊತ್ತವಾಗಿತ್ತು. ಹಾಗಾದ್ರೆ ಈ ಉಳಿತಾಯದ ಫಲ ಏನಾಗಿತ್ತು? ಚಿನ್ನುವಿಗೆ ಸಿಕ್ಕಿದ್ದು ಒಂದಲ್ಲ, 2 ದೊಡ್ಡ ಗಿಫ್ಟ್ಗಳು. ಅದೇ ನೋಡಿ ಈ ಕಥೆಯ ಕ್ಲೈಮ್ಯಾಕ್ಸ್. ಮೊದಲನೇದಾಡಿ, ಆ ಉಳಿತಾಯ ಡಬ್ಬಿಯಲ್ಲಿ ಇರೋ ದುಡ್ಡಿಂದ ಅವನು ತುಂಬಾ ದಿನಗಳಿಂದ ಆಸೆ ಪಟ್ಕೊಂಡು ಕನ್ಸ್ ಕಾಣ್ತಿದ್ನಲ್ಲ, ದೊಡ್ಡ ಆಟಿಕೆ ಕಾರು, ಅದನ್ನ ತಗೊಂಡ. ಯೋಚನೆ ಮಾಡಿ, ಅವನ ಪುಟ್ಟ ಉಳಿತಾಯವೇ ಅವನ ದೊಡ್ಡ ಕನ್ಸನ್ನ ನನ್ಸ್ ಮಾಡಿಟ್ಟು. ಆ ಕ್ಷಣದ ಅವನ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲಿಲ್ಲ. ಇನ್ನೊಂದು ಖುಷಿ ಕಾದಿತ್ತು. ತನ್ನ ಹಂಚಿಕೆ ಡಬ್ಬಿಯಲ್ಲಿರೋ ದುಡ್ಡನ್ನ ತೆಗೆದು ತನ್ನ ಬೆಸ್ಟ್ ಫ್ರೆಂಡ್ಗೆ ಒಂದು ಪೆನ್ಸಿಲ್ ಕೊಡಿಸ್ದ. ತಗೊಳ್ಳೋದ್ರಲ್ಲಿರೋ ಖುಷಿಗಿಂತ ಬೇರೆಯವರಿಗೆ ಕೊಡೋದ್ರಲ್ಲಿರೋ ಖುಷಿನೇ ದೊಡ್ಡದು ಅನ್ನೋದು ಅವನಿಗೆ ಆ ದಿನ ಚೆನ್ನಾಗರ್ಥ ಆಯ್ತು. ಇದನ್ನೆಲ್ಲ ನೋಡಿದ ಅವನ ಅಮ್ಮ ಹೇಳಿದ್ರು, ದುಡ್ಡನ್ನ ಉಳಿಸೋದು, ಬೇಕಾದಕ್ಕೆ ಮಾತ್ರ ಖರ್ಚು ಮಾಡೋದು, ಹಾಗೆ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು, ಇದೇ ನೋಡು ಹಣದ ಬಗ್ಗೆ ಇರಬೇಕಾದ ಒಳ್ಳೆ ಅಭ್ಯಾಸ. ನಿಜಕ್ಕೂ ಈ ಒಂದು ಲೈನ್ನಲ್ಲೇ ಹಣಕಾಸು ನಿರ್ವಹಣೆಯ ಇಡೀ ಸಾರಾಂಶ ಅಡಗಿದೆ ಅಲ್ವಾ? ಹಾಗಾದ್ರೆ ಈ ಚಿಕ್ಕ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? 3 ಸಿಂಪಲ್ ಪಾಯಿಂಟ್ಸ್. ಮೊದಲನೇದು, ಎಷ್ಟೇ ಸಣ್ಣ ದುಡ್ಡಾದ್ರೂ ಪರವಾಗಿಲ್ಲ, ಅದನ್ನ ಉಳಿಸೋ ಅಭ್ಯಾಸ ಮಾಡ್ಕೋಬೇಕು. ಎರಡನೇದು, ಅವಶ್ಯಕತೆ ಇರೋದಕ್ಕೆ ಮಾತ್ರ ಖರ್ಚು ಮಾಡಬೇಕು. ಮೂರನೇದು, ನಮ್ಮಲ್ಲಿ ಇರೋದನ್ನ ಹಂಚ್ಕೊಂಡಾಗ ಖುಷಿ ಡಬಲ್ ಆಗತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಯೋಚನೆ ಮಾಡೋಕ್ಕೆ, ಒಂದು ವೇಳೆ ನಮ್ಮ ಹತ್ರನೂ ಇದೇ ಥರ 3 ಡಬ್ಬಿಗಳಿದ್ರೆ ಅದನ್ನ ಇವತ್ತಿನಿಂದ ಹೇಗೆ ತುಂಬೋಕೆ ಶುರು ಮಾಡ್ಬೋದು ಅಲ್ವಾ? ಈ ಸಿಂಪಲ್ ವಿಧಾನ ನಮ್ಮ ಹಣಕಾಸಿನ ಅಭ್ಯಾಸಗಳ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.